ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿಗಳಾದಂಥ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಉಸ್ತುವಾರಿಯಾದಂಥ ರಾಧಾಮೋಹನ್ ಅಗ್ರವಾಲ್ ಅವರು ಮತ್ತು ರಾಜೇಶ್ ನಮ್ಮ ಪಕ್ಷದ ರಾಜ್ಯದ ಜನರಲ್ ಸೆಕ್ರೆಟರಿ ಸಂಘಟನೆ ಅವರು ಇಬ್ಬರು ಬಂದಿದ್ದಾರೆ ಮತ್ತು ಅವರು ಪ್ರತಿಯೊಂದು ಲೋಕಸಭಾ ಕ್ಷೇತ್ರಕ್ಕೂ ವಿಸಿಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಯೂ ಸಹಿತ ಆಗಲೇ 5 ಗಂಟೆಯಿಂದ ಅವರು ಪದಾಧಿಕಾರಿಗಳ ಸಭೆ ಮತ್ತು ಪ್ರಮುಖರ ಸಭೆಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಮುಂದೆ ಇನ್ನೊಂದು 5-10 ನಿಮಿಷದಲ್ಲಿ ಕೋರ್ ಕಮಿಟಿ ಸಭೆಯನ್ನು ನಡೀತದೆ. ಭಾಳ ಮುಖ್ಯವಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಏನು ಕಾರ್ಯಚಟುವಟಿಕೆ ನಡೆದಿದೆ, ಬೂತ್ ಮಟ್ಟದಲ್ಲಿ ಏನು ಪಕ್ಷದ ಸಂಘಟನೆ ನಡೆದಿದೆ ಮತ್ತು ಎಲ್ಲ ಬೂತ್ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಮತ್ತು ಅದಕ್ಕೆ ಯಾರು ಮುಖ್ಯಸ್ಥರಿರ್ತಾರೆ ಇದೆಲ್ಲವೂ ಆಗಿದೆ ಇಲ್ಲ ಅನ್ನುವಂಥದ್ದು ಅವರೆಲ್ಲರೂ ಪ್ರತಿಯೊಬ್ಬರೂ ಎಲ್ಲಿ ಪ್ರತಿಯೊಬ್ಬ ಘಟಕದ ಅಧ್ಯಕ್ಷರು ಕರೆದು ಮಾತಾಡಿ ವಿವರಣೆ ಪಡ್ಕೊಂಡಿದ್ದಾರೆ. ಮತ್ತು ಎಲ್ಲಿ ಆಗಿಲ್ಲ ಅದು ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡಬೇಕು ಮತ್ತು ಬೂತ್ ಮಟ್ಟ ಸ್ಟ್ರೆಂಥನ್ ಆದರೆ ಇವತ್ತು ಪಕ್ಷ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಮೂಲವಾದಂಥ ಮಂತ್ರ. ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಆಗಿದೆ. ಈ ಹಿಂದೆ ವಿಧಾನಸಭಾ ಚುನಾವಣೆ ಟಿಕೆಟ್ ತೆಗೆದುಕೊಂಡವರು ರೇವಣ್ಣ ಅವರಾಗಿರ್ಬೋದು, ಕೆಲವೊಂದಿಷ್ಟು ಜನ ಬರ್ತಾನೆ ಇಲ್ಲ, ಅಂತರ ಕಾಯ್ದುಕೊಳ್ತಾರೆ ಇಲ್ಲ. ನೋಡಿ ಏನಾಗ್ಬಿಟ್ಟಿದೆ, ಹಳಬ್ರು ಹೊಸಬ್ರು ಅನ್ನೋರ ಥರ ನಿಮ್ಮ ಪಕ್ಷ. ನೋಡಿ, ಒಂದು ನಾನು ಹೇಳ್ತೀನಿ, ನಾನು ಚಿಕ್ಕ ರೇವಣ್ಣವರಿಗೆ 2-3 ಸಲ ಟೆಲಿಫೋನ್ ಮುಖಾಂತರ ಮಾತಾಡಿದ್ದೀನಿ. ಅವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನನಗೆ ತಿಳಿಸಿದ್ದಾರೆ. ಅವರು ಆರೋಗ್ಯದ ಸಮಸ್ಯೆ ಇದೆ, ಅದಕ್ಕಾಗಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ನಾನು ಭಾಗವಹಿಸ್ತೀನಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅವರು ಕೂಡ ಇದ್ದಂಥ ಅವರೇ ಬೆಂಬಲಿಗರಿದ್ದಾರೆ. ಅವರು ಸಹಿತ ನಿನ್ನೆ ನನ್ನ ಜೊತೆ ಸಮಾಲೋಚನೆ ಮಾಡಿದರು ಮತ್ತು ಮಾಜಿ ಶಾಸಕರಂಥ ಹಿರಿಯ ನಾಯಕರಂಥ ಮಹದೇವಪ್ಪ ಯಾದವಾಡವರು ಸಹಿತ ನನ್ನ ಜೊತೆ ಸಮಾಲೋಚನೆ ಮಾಡಿದರು. ಎಲ್ಲರೂ ಕೂಡ್ಕೊಂಡು ಇವತ್ತು ಅಲ್ಲಿ ಈ ರಾಮದುರ್ಗದಲ್ಲಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡ್ತೀವಿ, ಎಲ್ಲರೂ ಒಗ್ಗಡಿಸಿ ಕೆಲಸ ಮಾಡ್ತೀವಿ ಅನ್ನುವಂಥದ್ದು ನಿನ್ನೆ ಮಾತುಕತೆ. ರಾಮದುರ್ಗ, ಸವದತ್ತಿ ಮತ್ತು ಬೈಲಹೊಂಗಲದಲ್ಲಿ